ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಕ್ಲಾಸ್ ಅಲ್ಲಿ ನಾವೇನ್ ತಿಳ್ಕೊಳ್ತಾ ಇದ್ದೋ ಅಂದ್ರೆ, ದೇವರು ನಮ್ಮೊಂದಿಗೆ ಮಾತನಾಡುವಾಗ ನಾವು ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡಬೇಕು ಅನ್ನೋದನ್ನ ನಾವು ಧ್ಯಾನ ಮಾಡ್ತಾ ಇದ್ದೋ. ದೇವರು ನಮ್ಮೊಂದಿಗೆ ಮಾತನಾಡುವಾಗ, ದೇವರು ತಮ್ಮ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡುವಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನ ನಾವು ಧ್ಯಾನ ಮಾಡ್ತದೋ. ಮೊದಲು ನಾವು ದೇವರ ವಾಕ್ಯವನ್ನ ಭಯಭಕ್ತಿಯಿಂದ ಆಲಿಸಬೇಕು, ನಂತರ ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕು, ಆ ವಾಕ್ಯಗಳಲ್ಲಿ ವಿಶ್ವಾಸಿಸಬೇಕು, ಆ ವಾಕ್ಯಗಳು ತಿಳಿಸುವ ಸಂದೇಶಕ್ಕೆ ನಾವು ಭಯಪಟ್ಟು ಜೀವಿಸಬೇಕು, ನಂತರ ಆ ವಾಕ್ಯವನ್ನ ಪ್ರೀತಿಸಬೇಕು, ಪ್ರೀತಿಸಿದ ಮೇಲೆ ಅದನ್ನ ಕೈಗೊಂಡು ನಡಿಬೇಕು. ಪ್ರೈಸ್ ದಿ ಲಾರ್ಡ್. ಕೈಗೊಂಡು ನಡಿಬೇಕು. ಅರ್ಥ ಆಗ್ತಾ ಇದೆಯಾ ಎಲ್ಲ? ಯಾಕಂದ್ರೆ ಎಲ್ಲ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನಾವು ಈ ಪ್ರತಿಕ್ರಿಯೆಗಳನ್ನ ನಾವು ನೀಡಬೇಕಾದ್ರೆ ನಾವು ಖಂಡಿತವಾಗ್ಲೂ ದೇವರ ಆ ಒಂದು ರಕ್ಷಣೆಯ ಕೋಟೆಯಲ್ಲಿ ನಾವಿರ್ತೀವಿ. ದೇವರ ರಕ್ಷಣೆಯ ಕೋಟೆಯಲ್ಲಿ ನಾವಿರ್ತೀವಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾವಾಗಲೂ ಸೈತಾನ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ದೇವರ ವಾಕ್ಯಕ್ಕೆ ನಾವು ಪ್ರತಿಕ್ರಿಯೆ ನೀಡುವಾಗ ಅವನು ಕೂಡ ನಮ್ಮೊಂದಿಗೆ ಬಹಳ ಬಹಳ ವಿಧದಲ್ಲಿ ಮಾತಾಡ್ಲಿಕ್ಕೆ ಅವನು ಕೂಡ ಮಾತಾಡ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಅವನು ಕೂಡ ಮಾತಾಡ್ತಾ ಇರ್ತಾನೆ, ವ್ಯಕ್ತಿಗಳ ಮುಖಾಂತರ, ಕೆಲವು ವಿಷಯಗಳ ಮುಖಾಂತರ ಅವನು ಕೂಡ ನಮ್ಮೊಂದಿಗೆ ಮಾತನಾಡ್ತಾ ಇರ್ತಾನೆ. ಈಗ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನ ನಾವು ತಿಳ್ಕೊಂಡು, ಅದೇ ರೀತಿ ಇವತ್ತು ನಾವು ತಿಳ್ಕೊಳ್ಳೋಣ, ಸೈತಾನನ ಸ್ವರಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನ ನಾವೇನ್ ಮಾಡಬೇಕು, ನಾವು ತಿಳ್ಕೊಳ್ಬೇಕು. ಅದನ್ನ ಸತ್ಯವನ್ನ ನಾವು ಅರಿತುಕೊಂಡ್ರೆ ಮಾತ್ರ ನಾವು ಜಯ ಹೊಂದಲು ಸಾಧ್ಯ. ಇಲ್ಲಾಂದ್ರೆ ಜಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಮೊದಲಿಗೆ ನಾವು ತಿಳ್ಕೊಳ್ಳೋಣ, ಸೈತಾನನ ಆ ಸ್ವರಕ್ಕೆ, ಸೈತಾನನ ಕಾರ್ಯಗಳಿಗೆ, ಅವನ ಸ್ವರಕ್ಕೆ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ, ಸೈತಾನ ನಮ್ಮೊಂದಿಗೆ ಮಾತನಾಡುವಾಗ ಅವನ ಯೋಜನೆಯನ್ನ ನಾವು ಅರಿತುಕೊಳ್ಬೇಕು. ಅವನ ಯೋಜನೆ, ಅವನ ಪ್ಲಾನ್, ಸೈತಾನನ ಪ್ಲಾನ್ ಅನ್ನು ನಾವು ಅರಿತುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಸಂತ ಪೌಲರು 2 ಕೊರಿಂಥರಿಗೆ ಬರೆದ 2ನೇ ಪತ್ರ 2ನೇ ಅಧ್ಯಾಯ ವಾಕ್ಯ 11ರಲ್ಲಿ ಹೀಗೆಂದು ಬರೀತಾರೆ. 2 ಕೊರಿಂಥರಿಗೆ ಬರೆದ 2ನೇ ಪತ್ರ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೀಗೆಂದು ಬರೀತಾರೆ, ಸೈತಾನನ ಕುತಂತ್ರಗಳನ್ನು ನಾವು ಅರಿಯದವರಲ್ಲ, ಅವನ ಕೈ ಮೇಲಾಗದಂತೆ ನಾವು ನೋಡಿಕೊಳ್ಳಬೇಕು. ಅವನ ಕೈ ಮೇಲಾಗದ ಹಾಗೆ ನಾವು ನೋಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರು ನಮ್ಮೊಂದಿಗೆ ಮಾತನಾಡುವಾಗ ನಾವು ಆಲಿಸಬೇಕು. ಅದೇ ರೀತಿ ಸೈತಾನನು ಕೂಡ ನಮ್ಮೊಂದಿಗೆ ಮಾತನಾಡುವಾಗ, ಉದಾಹರಣೆಗೆ ಏದೇನ್ ತೋಟದಲ್ಲಿ ಸೈತಾನನು ಹವ್ವಳ ಬಳಿ ಬಂದು ಮಾತಾಡ್ತಾನೆ. ಹವ್ವಳ ಬಳಿಗೆ ಬಂದು ಮಾತಾಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ದೇವರು ಮಾತಾಡಿರ್ತಾರೆ. ಆದ ಮತ್ತೆ ಅವಳೊಂದಿಗೆ ದೇವರು ಮಾತನಾಡಿರ್ತಾರೆ. ದೇವರು ಮಾತನಾಡುವ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ದೇವರು ಮಾತನಾಡುವ ಅಥವಾ ದೇವರು ಆಯ್ಕೆ ಮಾಡಿಕೊಂಡ ವ್ಯಕ್ತಿಗಳಲ್ಲಿ ಅತಿ ಹೆಚ್ಚಾಗಿ ಸೈತಾನ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾರನ್ನ ದೇವರು ಆರಿಸ್ಕೊಳ್ತಾರೋ ಅಥವಾ ಯಾರು ದೇವರನ್ನ ಅತಿಯಾಗಿ ಪ್ರೀತಿಸ್ತಾರೋ ಅಥವಾ ಯಾರು ದೇವರಿಗೆ ಸಮಯ ಕೊಡ್ತಾರೋ, ದೇವರ ವಾಕ್ಯಗಳನ್ನ ಯಾರು ಅತಿ ಹೆಚ್ಚಾಗಿ ಪ್ರೀತಿಸಿ ಓದುತ್ತಾರೋ ಅವರೊಂದಿಗೆ ಸೈತಾನ ಅತಿ ಹೆಚ್ಚಾಗಿ ಅವರೊಂದಿಗೆ ಮಾತನಾಡಿ ಕೆಲವು ವಿಷಯಗಳನ್ನ ತೋರಿಸಿ ನಂತರ ದಾರಿ ತಪ್ಪಿಸ್ಲಿಕ್ಕೆ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಹಾಗಾಗಿ 2 ಕೊರಿಂಥಿ 2ನೇ ಅಧ್ಯಾಯ ವಾಕ್ಯ 11ರಲ್ಲಿ ನಾವು ಓದ್ತೀವಿ, ಸೈತಾನನ ಕುತಂತ್ರಗಳನ್ನು ನಾವು ಅರಿಯದವರಲ್ಲ, ಅವನ ಕೈ ಮೇಲಾಗದ ಹಾಗೆ ನಾವು ನೋಡಿಕೊಳ್ಳಬೇಕು. ಅವನ ಕೈ ಮೇಲಾಗದ ಹಾಗೆ ನಾವು ನೋಡಿಕೊಳ್ಳಬೇಕೆಂದು
ಸಂತ ಪೌಲರು ಎಚ್ಚರಿಕೆಯನ್ನು ನೀಡ್ತಾರೆ. ಪ್ರೈಸ್ ದಿ ಲಾರ್ಡ್. ಎಚ್ಚರಿಕೆಯನ್ನ ನೀಡ್ತಾರೆ. ನಾವು ದೇವರ ವಾಕ್ಯವನ್ನ ಬಹಳ ಜಾಗರೂಕತೆಯಿಂದ, ಎಷ್ಟು ಜಾಗರೂಕತೆಯಿಂದ ಆ ವಾಕ್ಯಗಳನ್ನು ನಾವು ಆಲಿಸ್ತೀವೋ, ದೇವರ ಸ್ವರವನ್ನು ನಾವು ಎಷ್ಟು ಜಾಗರೂಕತೆಯಿಂದ ನಾವು ಆಲಿಸ್ತೀವೋ, ಅಷ್ಟೇ ಜಾಗರೂಕತೆಯಿಂದ ಸೈತಾನನ ಸ್ವರವನ್ನು ಕೂಡ ನಾವು ಆಲಿಸ್ಬೇಕು. ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸೈತಾನನ ಸ್ವರವು ಕೂಡ ದೇವರ ಸ್ವರದಂತೆ, ದೇವದೂತನ ಸ್ವರದಂತೆ ಅಲ್ಲಿ ತೋರಿಸ್ತಾ ಇರ್ತಾನೆ. ಸೈತಾನನು ಕೂಡ ದೇವದೂತರ ಸ್ವರದಂತೆ ತೋರಿಸ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು ನಾವು. ನೋಡಿ, 2 ಕೊರಿಂಥಿ 11ನೇ ಅಧ್ಯಾಯದಲ್ಲಿ ಅಲ್ಲಿ ಸಂತ ಪೌಲರು ಬರೀತಾರೆ 14ನೇ ವಾಕ್ಯದಲ್ಲಿ, ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಸೈತಾನನು ಸಹ ಜ್ಯೋತಿರ್ಮಯ ದೇವದೂತನಂತೆ ಕಾಣಿಸಿಕೊಳ್ಳಬಲ್ಲನು. ನಮ್ಮನ್ನು ನಾಶ ಮಾಡಲಿಕ್ಕೆ, ನಮ್ಮ ಆತ್ಮವನ್ನ ನಾಶ ಮಾಡಲಿಕ್ಕೆ, ನಮ್ಮ ಆತ್ಮವನ್ನು ನರಕಕ್ಕೆ ತಳ್ಳುವುದಕ್ಕಾಗಿ, ದೇವರಿಂದ ನಮ್ಮನ್ನ ಬೇರ್ಪಡಿಸುವುದಕ್ಕಾಗಿ, ದೇವರ ಆ ಪ್ರಸನ್ನತೆಯಿಂದ ನಮ್ಮನ್ನು ಹೊರತೆಗೆಯುವುದಕ್ಕಾಗಿ, ದೇವರ ಪ್ರಸನ್ನತೆ ಎಂಬ ಏದೇನ್ ತೋಟದಿಂದ ನಮ್ಮನ್ನ ಹೊರತೆಗೆಯುವುದಕ್ಕಾಗಿ ಅವನೇನ್ ಮಾಡ್ತಾನೆ? ಪ್ರಯತ್ನ ಪಡ್ತಾ ಇರ್ತಾನೆ. ಅದಕ್ಕೆ ನೋಡಿ, ನಾವು ತುಂಬಾ ಜನರ ಬಾಯಲ್ಲಿ ನಾವು ಕೇಳಿಸ್ಕೊಳ್ತೀವಿ, ತುಂಬಾ ಜನರ ಬಾಯಲ್ಲಿ ಪ್ರಾರ್ಥನೆ ಮಾಡುವವರಿಗೆ ಶೋಧನೆ ಜಾಸ್ತಿ, ಬೈಬಲ್ ಓದುವವರಿಗೆ ಶೋಧನೆ ಜಾಸ್ತಿ, ಅವಮಾನ ಜಾಸ್ತಿ, ದುಃಖ ಜಾಸ್ತಿ, ಸ್ತುತಿ ಮಾಡುವವರಿಗೆ ಅವಮಾನ, ದುಃಖ, ವೇದನೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ದೇವರಿಂದ ಕರೆ ಯಾರು ಹೊಂದಿರ್ತಾರೋ, ದೇವರನ್ನ ಯಾರು ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾರೋ, ದೇವರನ್ನ ಯಾರು ಸ್ತುತಿ ಮಾಡ್ತಾರೋ, ದೇವರು ಮೆಚ್ಚುವ ರೀತಿಯಲ್ಲಿ ಯಾರು ಸ್ತುತಿ ಮಾಡ್ತಾ ಇರ್ತಾರೋ, ದೇವರ ವಾಕ್ಯಗಳನ್ನ ಯಾರು ಆಲಿಸಿ ಅದನ್ನು ಸ್ವೀಕಾರ ಮಾಡಿಕೊಂಡು ಆ ವಾಕ್ಯಗಳು ತಿಳಿಸುವ ಸಂದೇಶದಲ್ಲಿ ವಿಶ್ವಾಸವಿಟ್ಟು, ಭರವಸೆ ಇಟ್ಟು, ಭಯಭಕ್ತಿಯಿಂದ ಆ ವಾಕ್ಯ ನುಡಿದಂತೆ ಯಾರು ನಡಿಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರೊಂದಿಗೆ ಮಾತ್ರ ಸೈತಾನ ಅತಿ ಹೆಚ್ಚಾಗಿ ಮಾತಾಡಿ ಅವರನ್ನ ದಾರಿ ತಪ್ಪಿಸುವುದಕ್ಕಾಗಿ ಪ್ರಯತ್ನಿಸ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾವ ವ್ಯಕ್ತಿ ಲೋಕದ ವಿಷಯಗಳಲ್ಲಿ ಮಗ್ನನಾಗಿ, ಲೋಕದ ವಿಷಯಗಳಲ್ಲೇ ಅವನು ಎಲ್ಲಾ ಸಮಯದಲ್ಲೂ ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಅವನು ಜೀವಿಸುವಂತಹ ಸಮಯದಲ್ಲಿ ಸೈತಾನ ಅವರೊಂದಿಗೆ ಮಾತನಾಡೋದಿಲ್ಲ. ಕಾರಣ ಏನಂದ್ರೆ, ಅವನು ಆಲ್ರೆಡಿ ನರಕದ ಹಾದಿಯಲ್ಲೇ ಇರ್ತಾನ ಅವನು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಸೈತಾನನ್ನು ಮಾತನಾಡುವಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಹೇಳಿದ್ರೆ, ಅದನ್ನ ನಂಬಬಾರದು. ಬಹುಮುಖ್ಯವಾಗಿ ನಮ್ಮ ಪ್ರತಿಕ್ರಿಯೆ ಅವನ ಪ್ಲಾನ್, ಸೈತಾನನ ಯೋಜನೆ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ವಾಕ್ಯನೂ ಅದೇ ತಿಳಿಸ್ತಾರೆ. ಅದು 2 ಕೊರಿಂಥಿ 2ನೇ ಅಧ್ಯಾಯ ವಾಕ್ಯ 11 ಅದು ಅದೇ ತಿಳಿಸ್ತದೆ. ಅವನ ಕುತಂತ್ರಗಳನ್ನು ನಾವು ಅರಿತವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಯಾವುದೋ ಒಬ್ಬ ವ್ಯಕ್ತಿಯ ಮುಖಾಂತರ, ಅಥವಾ ಯಾವುದೇ ನಮಗೆ ತಿಳಿದ ವ್ಯಕ್ತಿ ಇರ್ಬೋದು ಅಥವಾ ತಿಳಿಯದ ವ್ಯಕ್ತಿ ಇರ್ಬೋದು, ಅವನ ಮುಖಾಂತರ ಸೈತಾನನು ಅವನ ಪ್ಲಾನ್, ಅಂದ್ರೆ ಸೈತಾನನ ಪ್ಲಾನ್ ನೆರವೇರುವಂತೆ ಅವನು ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ನೀವು ಪ್ರಾರ್ಥನೆಗೆ ಹೋಗ್ತಾ ಇರ್ತೀರಾ ಅಥವಾ ಚರ್ಚ್ಗೆ ಹೋಗ್ತಾ ಇರ್ತೀರಾ, ಬಹಳ ಗೌರವದಿಂದ, ಬಹಳ ಭಯಭಕ್ತಿಯಿಂದ ಚರ್ಚ್ಗೆ ಹೋಗ್ತಾ ಇರ್ತೀರಾ. ಆಗ ನಿಮ್ಮ ಸ್ನೇಹಿತ ಒಬ್ಬ ಬರ್ತಾನೆ, ಮಧ್ಯದಲ್ಲಿ ಬಂದು ಅವನು ಹೇಳ್ತಾನೆ, ನಾವು ಸಾಯಂಕಾಲ ಹೋಗೋಣ ಚರ್ಚ್ಗೆ, ಇವತ್ತು ನಾವು ಅಲ್ಲಿ ಹೋಗಿ ಬಂದ್ಬಿಡೋಣ, ಸ್ವಲ್ಪ ಕೆಲಸ ಇದೆ, ಆಗೋಗಿ ಬಂದ್ಬಿಡೋಣ ಅಂತ ಹೇಳಿ ಅವನ ಸ್ನೇಹಿತ ಏನ್ ಮಾಡ್ತಾನೆ, ದೇವಾಲಯಕ್ಕೆ ಬಲಿ ಪೂಜೆಗೆ ಹೋಗುವಂತ ಸಮಯದಲ್ಲಿ ಹಾಗೆ ಕರ್ಕೊಂಡು ಹೋಗ್ತಾನೆ. ಸಂಜೆ ಆಗುವಷ್ಟರಲ್ಲಿ ಮತ್ತೆ ಇನ್ನು ಆ ಪಾಪದ ಭಾರ ಹೆಚ್ಚಲ್ಪಡುತ್ತೆ. ಸಂಜೆ ಆದ್ರೆ ಹೋಗಕ್ಕಾಗಲ್ಲ ಚರ್ಚಿಗೆ, ಸಾಮಾನ್ಯವಾಗಿ ಹೋಗಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆಂತೇಳಿದ್ರೆ, ಸೈತನ ದಾರಿ ತಪ್ಪಿಸುವಂತಹ ಅವನ ಪ್ಲಾನ್ಗಳನ್ನ ನಾವೇನ್ ಮಾಡಬೇಕು, ಅವನ ಪ್ಲಾನ್ಗಳನ್ನ ನಾವು ಮೊದಲು ಅರಿತುಕೊಳ್ಬೇಕು. ಲೋಕದ
ವಸ್ತುಗಳಿಗೆ, ಲೋಕದ ವಿಷಯಗಳಿಗೆ, ಲೋಕದ ವ್ಯಕ್ತಿಗಳಿಗೆ ಅತಿ ಹೆಚ್ಚು ಮಹತ್ವವನ್ನ ನಾವು ದೇವರ ವಿಷಯದಲ್ಲಿ ಕೊಡಬಾರದು. ಈಗ ನಮಗೆ ಒಂದು ನಿಗದಿಯಾದ ಸಮಯ ಇದೆ, ಪ್ರಾರ್ಥಿಸುವುದಕ್ಕಾಗಿ ಒಂದು ನಿಗದಿಯಾದ ಸಮಯ ನಾವು ಇಟ್ಕೊಳ್ಬೇಕು. ಆ ನಿಗದಿಯಾದ ಸಮಯದಲ್ಲಿ ಮನೆಯಲ್ಲಿರುವ ಪ್ರತಿಯೊಬ್ಬರು ಅಲ್ಲಿ ಬಂದು ಒಟ್ಟಾಗಿ ಸೇರಬೇಕು. ಒಟ್ಟಾಗಿ ಸೇರಿ ಪ್ರಾರ್ಥಿಸಬೇಕು. ಎಲ್ಲರೂ ಸ್ತುತಿ ಮಾಡಿ ದೇವರನ್ನು ಆರಾಧಿಸಿ ದೇವರನ್ನ ಮಹಿಮೆಪಡಿಸಿ ದೇವರು ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ನಾವು ಉಪಕಾರ ಸ್ಮರಣೆ ಮಾಡುತ್ತಾ ದೇವರನ್ನ ಮಹಿಮೆಪಡಿಸಬೇಕು. ಪ್ರೈಸ್ ದಿ ಲಾರ್ಡ್. ಆದ್ರೆ ನೋಡಿ, ಆ ಟೈಮು ನೀವು ಆಲೋಚನೆ ಮಾಡಿದ ತಕ್ಷಣ ಸೈತಾನ ಏನ್ ಮಾಡ್ತಾನೆ, ನಿಮ್ಮ ಕುಟುಂಬದಲ್ಲಿರುವ ವ್ಯಕ್ತಿಗಳ ಮುಖಾಂತರ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಅಥವಾ ಮಾವ ಇರ್ಬೋದು, ಅಳಿಯ ಇರ್ಬೋದು, ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ಬಂಧು ಬಳಗೋದು ಯಾರೇ ಇರ್ಬೋದು, ಅವರ ಮುಖಾಂತರ ಪ್ರಾರ್ಥನೆ ನಡೆಯದಂತೆ. ಸ್ತುತಿ ಎಂಬ ಆರಾಧನೆ ನಿಮ್ಮ ಕುಟುಂಬದಲ್ಲಿ ನಡೆಯದ ಹಾಗೆ ಅವನು ಬಲು ಜಾಗರೂಕತೆಯಿಂದ ನೋಡ್ಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರಾರಂಭದಲ್ಲಿ ಒಂದು ದಿನ ಮಿಸ್ ಆಗುತ್ತೆ, ಹೋಗ್ತಾ 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 ಅದು ಹಾಗೆ ಅಭ್ಯಾಸ ಆಗೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಸೈತಾನ ನಮ್ಮ ಮೇಲೆ ಇಟ್ಟಿರುವ ಪ್ಲಾನ್ ಏನು ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ದೇವರು ಹೇಳ್ತಾರೆ, ನಾನು ನಿನ್ನ ಮೇಲೆ ಒಂದು ಯೋಜನೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಆ ಯೋಜನೆಗೆ ವಿರುದ್ಧವಾಗಿ ಸೈತಾನನು ಕೂಡ ಯೋಜನೆ ಇಟ್ಟಿರ್ತಾನೆ, ಪ್ಲಾನ್ ಮಾಡ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ವಾಕ್ಯ ಹೇಳೋ ಪ್ರಕಾರ ಸೈತಾನನ ಕುತಂತ್ರಗಳನ್ನು ನಾವು ಅರಿತವರಾಗಿರಬೇಕು. ಸೈತಾನನ ಕುತಂತ್ರಗಳನ್ನು ನಾವು ಅರಿತವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಓಕೆ, ಎರಡನೆಯ ಸೈತಾನನು ಮಾಡುವಂತಹ ಆ ಕ್ರಿಯೆಗಳಿಗೆ ಎರಡನೆಯ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಹೇಳಿದ್ರೆ, ಸೈತಾನನು ನಮ್ಮೊಂದಿಗೆ ಮಾಡುವಂತಹ ಆ ಕ್ರಿಯೆಗಳಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಹೇಳಿದ್ರೆ, ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ ಸಂತ ಪೌಲರು ಹೀಗೆಂದು ಬರೀತಾರೆ. 4ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಅಲ್ಲಿ ಬರೀತಾರೆ, ಸೈತಾನನಿಗೆ ಅವಕಾಶ ಕೊಡಬೇಡಿ. ಸೈತಾನನಿಗೆ ಅವಕಾಶ ಕೊಡಬೇಡಿ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿದೆ, ಅಷ್ಟೇ ಬರೆಯೋದು. 27ನೇ ವಾಕ್ಯದಲ್ಲಿ ಅಷ್ಟೇ ಇರೋದು. ಏನು? ಸೈತಾನನಿಗೆ ಅವಕಾಶ ಕೊಡಬೇಡಿ. ನಮ್ಮ ಕುಟುಂಬದಲ್ಲಿ ಇರ್ಬೋದು, ನಮ್ಮ ಕುಟುಂಬದಲ್ಲಿ, ಅಥವಾ ನಾವು ಮಾಡುವ ಕೆಲಸ ಕಾರ್ಯದಲ್ಲಿ, ಅಥವಾ ನಾವು ಮಾಡುವಂತಹ ಪ್ರಾರ್ಥನೆಗಳಲ್ಲಿ, ಅಥವಾ ನಾವು ಮಾಡುವಂತಹ ಸೇವೆಗಳಲ್ಲಿ, ನಾವು ನಡೆಸುವಂತಹ ಈ ದೇವರ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಭೆ ಸಮಾರಂಭಗಳಲ್ಲಿ ಸೈತಾನನಿಗೆ ನಾವು ಅವಕಾಶ ಕೊಡಬಾರದು. ಪ್ರೈಸ್ ದಿ ಲಾರ್ಡ್. ದೇವಾಲಯ ಇರುವುದು ದೇವರನ್ನು ಆರಾಧಿಸುವುದಕ್ಕೆ ಮಾತ್ರ. ಅದೇ ರೀತಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದು ಅವರ ಸೇವೆ ಮಾಡುವುದಕ್ಕಾಗಿ ಮಾತ್ರ. ಇದೊಂದನ್ನು ನೆನಪಲ್ಲಿಟ್ಕೊಳ್ಳಿ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ಅವರ ಸೇವೆಯನ್ನ ಮಾಡುವುದಕ್ಕಾಗಿ. 1 ಪೇತ್ರದಲ್ಲಿ ನಾವು ಓದ್ತೀವಿ, 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ, ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನ ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಅವರ ಅದ್ಭುತ ಕಾರ್ಯಗಳನ್ನ ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು, ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ರಾಜ ಯಾಜಕರಾಗಿ ಆರಿಸಿಕೊಂಡಿದ್ದಾರೆ, ಅವರ ಕಾರ್ಯಗಳನ್ನ ಮಾಡುವುದಕ್ಕಾಗಿ, ಅವರ ಸೇವೆಯನ್ನ ಮಾಡುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 9ರಲ್ಲಿ ನಾವು ನೋಡುತ್ತೀವಿ. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 9,
ಸಮಸ್ತವನ್ನು ಸೃಷ್ಟಿಸಿದ ದೇವರು ಆದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನ, ದೇವರ ಯೋಜನೆಯನ್ನ ಈಡೇರಿಸುವ ವಿಧಾನವನ್ನು ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸಂತ ಪೌಲರು ಬರೆಯುವಂತ ಆ ವಾಕ್ಯ ಇದೆಯಲ್ಲ, ಆ ಪದ ಇದೆಯಲ್ಲ, ಅದು ನಮಗೂ ಕೂಡ ಅನ್ವಯವಾಗುತ್ತೆ. ನಾವು ಓದ್ಬೇಕಾದ್ರೆ ಅದು ನಾವು ಏನೋ ಹೇಳ್ತಾ ಇದ್ದೀವಿ, ನಾವೇ ಆ ವಾಕ್ಯವನ್ನ ಪ್ರಾಮಿಸ್ ಮಾಡಿ ಹೇಳ್ತಾ ಇದೀವಿ ಅನ್ನೋ ರೀತಿ ಇದೆ ನೋಡಿ. ಅವರ ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ಕೆಲಸ ಮಾತ್ರ ಮಾಡಬೇಕು, ಆ ಕೆಲಸ ಮಾತ್ರ ಮಾಡಬೇಕು. ನಾವು ಲೋಕದ ವಿಷಯಗಳಿಗೆ ನಾವು ಹೋಗಬಾರದು. ಎಷ್ಟೋ ಜನ ನೋಡಿ, ದೇವರು ಆಯ್ದುಕೊಂಡ ರಾಜ್ಯ ಯಾಜಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ನಾನು ನೋಡಿರೋ ಪ್ರಕಾರ ಪ್ರಾರಂಭದಲ್ಲಿ ಒಂದು ಧ್ಯಾನ ಕೂಟಗಳಿಗೆ ಬರ್ತಾರೆ ಅಂತ ತಿಳ್ಕೊಳ್ಳೋಣ. ತುಂಬಾ ನೋವಿಂದ ಬರ್ತಾರೆ, ತುಂಬಾ ನೋವಿಂದ ಬರ್ತಾರೆ. ಅಲ್ಲಿ ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಬಂದು ಕುಳಿತುಕೊಳ್ತಾರೆ, ಧ್ಯಾನ ಮಾಡ್ತಾರೆ. ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ, ನಾಲ್ಕನೇ ದಿನ, ಅಷ್ಟರಲ್ಲಿ ಪಕ್ಕದಲ್ಲಿರುವ ವ್ಯಕ್ತಿಗೆ ಅವರು ಸ್ನೇಹಿತರಾಗ್ತಾರೆ. ಪಕ್ಕದಲ್ಲಿರುವ ವ್ಯಕ್ತಿಗೆ ಅವರು ಸ್ನೇಹಿತರಾಗ್ತಾರೆ. ಪಕ್ಕದಲ್ಲಿರುವ ವ್ಯಕ್ತಿಯೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ತಾರೆ. ಪಕ್ಕದಲ್ಲಿರುವ ವ್ಯಕ್ತಿಗೆ ಊಟ ಮಾಡಕ್ಕೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ, ತಿಂಡಿ ಮಾಡ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ, ಕಾಫಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಜಾಸ್ತಿ ಹೊಂದಾಣಿಕೆ ಆಗುತ್ತೆ. ಅದಾದ್ಮೇಲೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ದೇವರ ವಾಕ್ಯವನ್ನ, ದೇವರು ನಮ್ಮನ್ನ ಸಿದ್ಧತೆ ಮಾಡುವಂತ ಸ್ಥಳ ಧ್ಯಾನ ಕೂಟಗಳು. ದೇವರು ನಮ್ಮನ್ನ ಆತ್ಮಿಕವಾಗಿ ನಮ್ಮನ್ನ ಸಿದ್ಧತೆ ಮಾಡುವಂತ ಸ್ಥಳ. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳೋ ಪ್ರಕಾರ, ಆದಿಯಿಂದ ತಮ್ಮ ಯೋಜನೆಯನ್ನ ಗುಪ್ತವಾಗಿಟ್ಟಿದ್ದಂತಹ, ತಮ್ಮ ಯೋಜನೆಯನ್ನ ತಿಳಿಯಪಡಿಸುವಂತ ಜಾಗದಲ್ಲಿ ಸೈತಾನ ಏನ್ ಮಾಡ್ತಾನೆ ಅಂದ್ರೆ, ಅವನದೇ ಆದ ಒಂದು ಪ್ಲಾನ್ ಇಟ್ಕೊಳ್ತಾನೆ. ಸ್ತುತಿ ಮಾಡುವಂತ ಜಾಗ ನೋಡಿ, ಅಲ್ಲಿ ಯಾರಾದ್ರೂ ಒಬ್ರು ಸ್ನೇಹಿತರಾಗ್ತಾರೆ. ಆ ಸ್ನೇಹಿತರು ಏನ್ ಮಾಡ್ತಾರೆ, ಅವರು ಲೋಕದ ಕಡೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಬ್ರದರ್ ಹಿಂಗ್ ಮಾಡೋಣ, ಬ್ರದರ್ ಈ ತರ ಮಾಡೋಣ, ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ರಿ, ನೀವೇನ್ ಮಾಡ್ತಾ ಇದ್ದೀರಾ, ಅದು ಮಾಡೋಣ, ಇದು ಮಾಡೋಣ, ಹಾಗ್ ಮಾಡೋಣ, ಹೀಗ್ ಮಾಡೋಣ ಅಂತೇಳಿ ಆ ಸ್ತುತಿ ಮಾಡುವಂತ ಸ್ಥಳವನ್ನ ಒಂದು ಬಿಸ್ನೆಸ್ ಸೆಂಟರ್ ಆಗಿ, ನಾವು ಯಾವಾಗ್ಲೂ ಅಷ್ಟೇ, ನಾವು ದೇವರು ನಮ್ಮನ್ನ ಕರೆದ ಉದ್ದೇಶ ಏನು, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರುವ ಒಂದು ಧ್ಯಾನ ಕೂಟಕ್ಕಿರ್ಬೋದು, ಅಥವಾ ಒಂದು ಒಳ್ಳೆಯ ಪ್ರಾರ್ಥನೆಯ ಸ್ಥಳಕ್ಕಿರ್ಬೋದು, ಅಥವಾ ಒಳ್ಳೆ ತರಗತಿ ಇರ್ಬೋದು, ಬೈಬಲ್ ತರಗತಿ ಇರ್ಬೋದು, ಯಾವುದೇ ಒಂದು ವಿಷಯಕ್ಕಾಗ್ಲಿ ದೇವರು ನಮ್ಮನ್ನ ಕರ್ಕೊಂಡು ಬರ್ತಾ ಇದಾರೆ ಅಂತ ಹೇಳಿದ್ರೆ, ಅವರು ಸುಮ್ಮನೆ ಕರ್ಕೊಂಡು ಬರೋದಿಲ್ಲ. ಎಲ್ಲೋ ನಮ್ಮಲ್ಲಿ ಕೊರತೆ ಇದೆ, ಆ ಕೊರತೆಯನ್ನ ಬಲಪಡಿಸುವುದಕ್ಕಾಗಿ ದೇವರು ಕರ್ಕೊಂಡು ಬರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಅಲ್ಲೂ ಕೂಡ ಲೋಕದ ಚಿಂತೆಗಳನ್ನೇ ನಾವು ಜಾಸ್ತಿ ಇಟ್ಕೊಳ್ತೀವಿ. ಲೋಕದ ವಿಷಯಕ್ಕೆ ನಾವು ಹೆಚ್ಚು ಮಹತ್ವವನ್ನ ಕೊಡ್ತೀವಿ. ಲೋಕದ ಆಚಾರ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡ್ತೀವಿ. ನಮ್ಮ ಮನಸ್ಸು ಲೋಕದ ವಿಷಯಗಳ ಮೇಲೆ ಹರಿದಾಡ್ತಾ ಇರುತ್ತೆ. ಲೋಕದ ವಿಷಯಗಳಲ್ಲೇ ಅದು ಹೆಚ್ಚು ಮಗ್ನವಾಗಿರುತ್ತೆ. ಹಾಗಾಗಿ ಆ ವಾಕ್ಯಗಳನ್ನ ಕೇಳಿಸ್ಕೊಳಕ್ ಆಗೋದಿಲ್ಲ. ಇದು ಸೈತಾನನ ಯೋಜನೆ, ಸೈತಾನನ ಪ್ಲಾನ್ ಇದು. ಆದ್ರೆ ಸಂತ ಪೌಲರು ಹೇಳ್ತಾರೆ, ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳ್ತಾರೆ, 4:27 ಹೇಳ್ತಾರೆ, ನೀವು ಸೈತಾನನಿಗೆ ಅವಕಾಶ ಕೊಡಬೇಡಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಸಾಮಾನ್ಯವಾಗಿ ಈ ದೇವರ ಒಂದು ಕಾರ್ಯಗಳು ನಡಿಬೇಕಾದ್ರೆ ಸಂಬಂಧ ಇಲ್ದಿರೋ ವ್ಯಕ್ತಿ ಬಂದು ನಿಮ್ಮೊಂದಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಸಂಬಂಧ ಇಲ್ದಿರೋ ವ್ಯಕ್ತಿ ಅವರ ಕಷ್ಟಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ಸಂಬಂಧನೇ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ ದಾರಿ ತಪ್ಪಿಸುವಂಥದ್ದು. ಆದ್ರೆ ಬೈಬಲ್ ಹೇಳುತ್ತೆ, ನಿನಗೆ ಕೊಟ್ಟ ಕೆಲಸವನ್ನು ನೀನು ಬಹಳ ಜಾಗರೂಕತೆಯಿಂದ ಮಾಡು. ದೇವರು ನಿನ್ನನ್ನ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ, ದೇವರು ನಿನ್ನನ್ನ ಆತ್ಮಿಕವಾಗಿ ಬಲಪಡಿಸ್ತಾ ಇದ್ದಾರೆ, ಒಂದು ತರಗತಿಗೆ ಸೇರಿಸಿದ್ದಾರೆ, ಅಥವಾ ನಿನಗೆ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ, ನಿನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದನ್ನ ಬಹಳ ಜಾಗರೂಕತೆಯಿಂದ ನೀನೇನ್ ಮಾಡ್ಬೇಕು, ಅದನ್ನ ನಡೆಸ್ತಾ ಹೋಗ್ಬೇಕು. ಬಹಳ ಜಾಗರೂಕತೆ ಇರಬೇಕು. ನೀವಿಡುವ ಒಂದೊಂದು ಹೆಜ್ಜೆಗೂ ಆತ್ಮಿಕವಾಗಿ ಇಡುವಂತಹ ಒಂದೊಂದು ಹೆಜ್ಜೆಯ ಜೊತೆಯಲ್ಲಿ ಸೈತಾನ 2 ಹೆಜ್ಜೆಗಳನ್ನು ಇಟ್ಕೊಂಡು ಬರ್ತಾನೆ. ಅವನು ಸಮಯ ಕಾಯ್ತಾ ಇರ್ತಾನೆ, ಎಲ್ಲಿ ಇವರು ಎಡವು ಬೀಳ್ತಾರೋ ಅಲ್ಲಿ ನಾನು ಇವರ ಮೇಲೆ ಕುಳಿತುಕೊಳ್ತೀನಿ, ಎಲ್ಲಿ ಎಡವು ಬೀಳ್ತಾರೋ ಅಲ್ಲಿ ನಾನು ಇವರ ಮೇಲೆ
ಮೇಲೆ ಕುಳಿತುಕೊಂಡು ಅಧಿಕಾರ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಮ್ಮ ಧಾರ್ಮಿಕ ವಿಷಯಗಳು ಅಂದ್ರೆ ಆತ್ಮದ ವಿಷಯಗಳು, ಈ ಕರಿಸ್ಮ್ಯಾಟಿಕ್ ಏನ್ ಹೇಳ್ತಾರೆ ಧಾರ್ಮಿಕ, ಈ ವಿಷಯಗಳು ಎಲ್ಲಿ ನಾಶ ಆಗುತ್ತೆ, ಬಾಂಧವ್ಯಲ್ಲಿ ಕಳ್ಕೊಳ್ತೀವಿ ಅಂತ ಹೇಳಿದ್ರೆ, ಒಂದು ಹಣದ ವಿಷಯದಲ್ಲಿ, ಇನ್ನೊಂದು ಈ ಲೋಕದ ಐಶ್ವರ್ಯದ ವಿಷಯದಲ್ಲಿ, ಇನ್ನೊಂದು ವ್ಯಕ್ತಿಯ ವಿಷಯದಲ್ಲಿ. ಅದು ಗಂಡ ಆಗಿರ್ಬೋದು, ಹೆಣ್ಣ ಆಗಿರ್ಬೋದು. ಪ್ರೈಸ್ ದಿ ಲಾರ್ಡ್. ನಾವು ಇಷ್ಟೊತ್ತಿಗೆ ತುಂಬಾ ಬಲ ಹೊಂದಿದಂತಹ ವ್ಯಕ್ತಿಗಳಾಗಿರ್ಬೇಕಾಗಿತ್ತು. ಯಾಕೆಂದ್ರೆ 30 ವರ್ಷಗಳಿಂದ ನಾವು ದೇವರ ವಾಕ್ಯಗಳನ್ನ ಕೇಳ್ತಾ ಇದೀವಿ. ಕೆಲವು ಜನ 20 ವರ್ಷಗಳಿಂದ ಕೇಳ್ತಾ ಇದಾರೆ, ಕೆಲವು ಜನ 40 ವರ್ಷಗಳಿಂದ ಕೇಳ್ತಾ ಇದಾರೆ. ಕೇಳಿಸಿಕೊಳ್ಳುತ್ತಿರುವ ಒಂದೊಂದು ವಾಕ್ಯಗಳು ದಿನಕ್ಕೆ ಒಂದು ವಾಕ್ಯ, ಬೇಡ ವಾರಕ್ಕೆ ಒಂದು ವಾಕ್ಯ ಅಂತ ಹೇಳಿದ್ರು. 40 ವರ್ಷಕ್ಕೆ ಅಥವಾ 20 ವರ್ಷಕ್ಕೆ ಎಷ್ಟು ವಾಕ್ಯಗಳನ್ನು ನಾವು ಆಲಿಸ್ತಾ ಇದ್ದೋ, ಎಷ್ಟು ವಾಕ್ಯಗಳು ನಮ್ಮಲ್ಲಿ ಬಂದು ನಮ್ಮ ಹೃದಯದಲ್ಲಿ ಬಂದು ನೆಲೆಸ್ತಾ ಇತ್ತು. ಯೋಚನೆ ಮಾಡಿ. ಇಷ್ಟೊತ್ತಿಗೆ ನಾವು ಫಲ ಕೊಡುವಂತಹ ವ್ಯಕ್ತಿಗಳಾಗಿರ್ಬೇಕಾಗಿತ್ತು, ಫಲ ಕೊಡುವಂತಹ ಕವಲು ಬಳ್ಳಿಗಳಾಗಿರ್ಬೇಕಾಗಿತ್ತು ನಾವು. ಆದ್ರೂ ಕೂಡ ನಾವು ಇವತ್ತಿಗೂ ಕೂಡ ಏನ್ ಮಾಡ್ತಾ ಇಲ್ಲ, ಪ್ರೈಸ್ ದಿ ಲಾರ್ಡ್, ಫಲ ಕೊಡ್ತಾ ಇಲ್ಲ. ಇವತ್ತಿಗೂ ಕೂಡ ನಾವು ಫಲ ಕೊಡ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಫಲ ಬಿಡುವ ಸಮಯಕ್ಕೆ, ಸರಿಯಾದ ಸಮಯಕ್ಕೆ ಸೈತಾನ ಬಂದು ಅಲ್ಲಿ ಅವನ ಯೋಜನೆಯನ್ನ ನಡೆಸ್ತಾನೆ, ಅವನ ಯೋಜನೆ ಗೆಲ್ಲುವಂತೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಮೂರನೆಯ ಸೈತಾನ ನಮ್ಮ ಮೇಲೆ ಇಡುವಂತಹ ಆ ಪ್ಲಾನ್ಗೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಹೇಳಿದ್ರೆ 1 ಪೇತ್ರ 5ನೇ ಅಧ್ಯಾಯ ವಾಕ್ಯ 9ರಲ್ಲಿ ನಾವು ನೋಡ್ಬೇಕಾದ್ರೆ, ವಾಕ್ಯ 9, ಅವನು ಜಾಸ್ತಿ ವಿಶ್ವಾಸದ ಮೇಲೆ ಅವನು ಜಾಸ್ತಿ ಕಾರ್ಯ ಮಾಡ್ತಾನೆ. ಈಗ ನಾವು ಒಂದು ವಾಕ್ಯವನ್ನ ಕೇಳಿಸ್ಕೊಳ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಈಗ ನಾವು ಒಂದು ವಾಕ್ಯ, ಬೈಬಲ್ ಅಲ್ಲಿರುವ ಒಂದು ವಾಕ್ಯವನ್ನ ನಾವು ಕೇಳಿಸ್ಕೊಳ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ಇನ್ನೊಂದು ವಾಕ್ಯವನ್ನ ಅವನು ನಮಗೆ ತೋರಿಸ್ಕೊಡ್ತಾನೆ. ಇನ್ನೊಂದು ವಾಕ್ಯ ಹೇಗೆ ಅಂತ ಹೇಳಿದ್ರೆ, ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಯಾವುದೇ ವಾಕ್ಯಗಳು ಅಲ್ಲಿ ಏನಾಗಲ್ಲ, ಯಾವುದೇ ವಾಕ್ಯಗಳು ಪ್ರಭು ಯೇಸು ಕ್ರಿಸ್ತರು ತೆಗೆದಾಕ್ಲಿಲ್ಲ, ಅದನ್ನು ನೆರವೇರಿಸಲಿಕ್ಕೆ ಬಂದ್ರು ಅಂತ ಅಲ್ಲಿ ವಾಕ್ಯ ಇದೆ. ಆದ್ರೆ ಜನರಿಗೆ ಅವನೇನ್ ಮಾಡ್ತಾನೆ, ಬೇರೆ ವಾಕ್ಯವನ್ನ ತೋರಿಸಿ ಅದಕ್ಕೆ ವಿರುದ್ಧವಾಗಿ ನಡೆಯುವಂತೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ನೋಡಿ, ಆಹಾರ ಸೇವಿಸುವ ವಿಷಯದಲ್ಲಿ ಒಂದು ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಪೇತ್ರನಿಗೆ ಸೈತಾನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇದು ಸೈತಾನ ಮಾಡುವಂತ ಪ್ಲಾನ್. 10ನೇ ಅಧ್ಯಾಯದಲ್ಲಿ ಅಲ್ಲಿ ನೀನು ಏನ್ ಮಾಡು, ನೀನು ಇಲ್ಲಿರುವಂತಹ ತಟ್ಟೆಯಲ್ಲಿರುವಂತಹ ಎಲ್ಲ ಆಹಾರವನ್ನು ನೀನು ಸೇವಿಸು ಅಂತ ಹೇಳ್ತಾರೆ. ಆದ್ರೆ ಪೇತ್ರ ಒಪ್ಕೊಳ್ಳೋದಿಲ್ಲ. ಬೇಡ, ನನಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಏಕೆ ಅಂತ ಹೇಳಿದ್ರೆ, ಸೈತಾನನು ಪೇತ್ರನ ಮೇಲೆ ಒಂದು ಯೋಜನೆಯನ್ನು ಇಟ್ಟಿದ್ದ. ಅದೇ ರೀತಿ ನೋಡಿ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ ಪೇತ್ರನಿಗೆ, ಮತ್ತಾಯನ ಬರೆದ ಶುಭ ಸಂದೇಶ 18ನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಪೇತ್ರನ ಮೇಲೆ 16ನೇ ಅಧ್ಯಾಯದಲ್ಲಿ ಅಲ್ಲಿ ವಾಕ್ಯ 18ರಲ್ಲಿ ಹೇಳ್ತಾರೆ, ಮತ್ತಾಯನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 18ನೇ ವಾಕ್ಯ, ನಾನು ನಿನಗೆ ಹೇಳುತ್ತೇನೆ ಕೇಳು, ನಿನ್ನ ಹೆಸರು ಪೇತ್ರ, ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನ ಕಟ್ಟುವೆನು, ಪಾತಾಳ ಲೋಕದ ಶಕ್ತಿಯು ಅದನ್ನು ಜಯಿಸಲಾರದು. ಪಾತಾಳದ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಇದು ಪ್ರಭು ಯೇಸು ಕ್ರಿಸ್ತರು ಪೇತ್ರನ ಮೇಲೆ ಇಟ್ಟಂತ ಪ್ಲಾನ್. ಈ ಪ್ಲಾನ್ ಇಡ್ತಾರೆ. ಆದ್ರೆ ಇಲ್ಲಿ ಸೈತಾನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಏನೋ ಒಂದು ವಿಷಯದಲ್ಲಿ, ಈಗ ಸೈತಾನನು ಪ್ರಭು ಯೇಸು ಕ್ರಿಸ್ತರನ್ನ ಯಾವ ವಿಷಯದಲ್ಲಿ, ಮೂರು ವಿಷಯದಲ್ಲಿ ಶೋಧನೆ ಮಾಡ್ತಾನೆ. 3 ವಿಷಯದಲ್ಲಿ. ಲೂಕನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 1ರಿಂದ ನಾವು ನೋಡ್ತಾ ಹೋದ್ರೆ, ಅದ್ರಲ್ಲಿ ಮೊದಲನೆಯದಾಗಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆಹಾರದ ವಿಷಯದಲ್ಲಿ 4ನೇ ಅಧ್ಯಾಯ 2ನೇ ವಾಕ್ಯ, 40 ದಿನ ಅಲ್ಲಿದ್ದಾಗ ಅವರನ್ನು ಪರೀಕ್ಷಿಸಲು ಪಿಶಾಚಿ ಪ್ರಯತ್ನಿಸಿತು.
ಅಷ್ಟು ದಿನಗಳು ಏನನ್ನು ತಿನ್ನದೆ ಉಪವಾಸವಿದ್ದ ಯೇಸುವಿಗೆ ಆಗ ಹಸಿವಾಯಿತು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಒಂದೊಂದು, ಈಗ ಯೇಸು ಸ್ವಾಮಿಗೆ ಒಂದು ಆಹಾರದ ಮುಖಾಂತರ, ಎರಡನೇದು ಅಧಿಕಾರದ ಮುಖಾಂತರ, ಮೂರನೇದು ವೈಭವದ ಮುಖಾಂತರ. ಪ್ರೈಸ್ ದಿ ಲಾರ್ಡ್. ಈ ಮೂರು ವಿಷಯಗಳಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನ ಯಾವ ರೀತಿ ಪರಿಶೋಧಿಸ್ತಾನೋ ಅದೇ ರೀತಿ ಇವತ್ತಿಗೂ ಕೂಡ ನಮ್ಮನ್ನು ಕೂಡ ಪರಿಶೋಧಿಸ್ತಾ ಇದ್ದಾನೆ. ಒಂದು ಆಹಾರದ ವಿಷಯದಲ್ಲಿ, ಎರಡನೇದು ಅಧಿಕಾರದ ವಿಷಯದಲ್ಲಿ, ಇನ್ನೊಂದು ವೈಭವದ ವಿಷಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಅದಕ್ಕೋಸ್ಕರ ಸಂತ ಪೌಲರು ಬರೀತಾರೆ, ನೀವು ಸೈತಾನನಿಗೆ ಸ್ಥಳ ಕೊಡಬೇಡಿ. ಪೇತ್ರ ಬರೆಯೋದು 1 ಪೇತ್ರ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳ್ತಾರೆ, ಅಲ್ಲಿ ಸೈತಾನನು ನೀಡುವಂತಹ ಎಲ್ಲ ಆಲೋಚನೆಗಳನ್ನು ನಾವು ಬಹಳ ವಿಶ್ವಾಸದಿಂದ ಗೆಲ್ಲಬೇಕಂತೆ. ಮತ್ತಾಯನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 18ರಲ್ಲಿ ಪ್ರಭು ಯೇಸು ಕ್ರಿಸ್ತರು ಪೇತ್ರನ ಮೇಲೆ ಒಂದು ಯೋಜನೆ ಇಡ್ತಾರೆ. ನಿನ್ನ ಯೋಜನೆ ಇದೇ ಪೇತ್ರ, ಇದೇ ರೀತಿ ಇರುತ್ತೆ ನಿನ್ನ ಯೋಜನೆ. ಅದೇ ಪ್ರೇಷಿತರ ಕಾರ್ಯಕಲಾಪಗಳು 10ನೇ ಅಧ್ಯಾಯ 10ನೇ ವಾಕ್ಯದಿಂದ ನಾವು ನೋಡ್ತಾ ಬಂದ್ರೆ ಅಲ್ಲಿ ಸೈತಾನನು ಕೂಡ ಅವನ ಮೇಲೆ, ಯಾರು ಪೇತ್ರರ ಮೇಲೆ ಒಂದು ಯೋಜನೆ ಪ್ರಾರಂಭ ಅದೇ ಯೋಜನೆ ಇಡ್ತಾನೆ ಸೈತಾನ. ಬಹಳ ಎಚ್ಚರಿಕೆಯಾಗಿರ್ಬೇಕು. ಆದ್ರೆ ಪೇತ್ರ ಅದನ್ನ ಏನ್ ಮಾಡಿದ್ರು, ಬಹಳ ಧೈರ್ಯದಿಂದ, ಬಹಳ ವಿಶ್ವಾಸದಿಂದ ಅದನ್ನ ಸೈತಾನನ ಗೆದ್ದ ಮೇಲೆ ಇಲ್ಲಿ ಬರೀತಾರೆ. ಬಹಳ ವಿಶ್ವಾಸದಿಂದ ಗೆದ್ದ ಮೇಲೆ ಇಲ್ಲಿ ಬರೀತಾರೆ ನೋಡಿ. 1 ಪೇತ್ರ 5ನೇ ಅಧ್ಯಾಯ 9ನೇ ವಾಕ್ಯ, ವಿಶ್ವಾಸದಲ್ಲಿ ದೃಢವಾಗಿದ್ದು ಸೈತಾನನನ್ನು ಎದುರಿಸಿರಿ. ಪ್ರೈಸ್ ದಿ ಲಾರ್ಡ್. ಸೈತಾನನನ್ನು ಎದುರಿಸಿರಿ ಬಹಳ ವಿಶ್ವಾಸದಿಂದ. ಅವತ್ತೇನಾದ್ರೂ ಪೇತ್ರ ಅವತ್ತು ಎಡವಿದ್ರೆ ಈ ವಾಕ್ಯ ಬರೀಲಿಕ್ಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಸೋತೋಗ್ತಾ ಇದ್ರು. ವಿಶ್ವಾಸದಲ್ಲಿ ದೃಢವಾಗಿದ್ದು ಸೈತಾನನನ್ನು ಎದುರಿಸಿರಿ. ನಿಮ್ಮ ಸಹ ವಿಶ್ವಾಸಿಗಳು ಜಗತ್ತಿನಲ್ಲೆಲ್ಲ ಇಂಥ ಹಿಂಸೆ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆ. ಸೈತಾನ ಪ್ರತಿಯೊಬ್ಬೊಬ್ಬರ ಮೇಲೆ, ಇವತ್ತು ನೀವು ಬೆಳಗ್ಗೆ ವಾಕ್ಯ ಓದಬೇಕಾದ್ರೆ ಕೆಲವು ಜನ ಹೇಳ್ತಾರೆ, ಬ್ರದರ್ ನಮಗೆ ವಾಕ್ಯ ಓದ್ಬೇಕಾದ್ರೆ ನಮಗೆ ನಿದ್ದೆ ಬರುತ್ತೆ. ನನಗೂ ಬರುತ್ತೆ, ನಿಮಗೆ ಅಂತಲ್ಲ, ಲೋಕದಲ್ಲಿರೋ ಎಲ್ಲರಿಗೂ ಬರುತ್ತೆ. ಅದನ್ನೇ ಇಲ್ಲಿ ಸಂತ ಪೌಲರು ಬರೀತಾ ಇದ್ದಾರೆ. ನಿಮ್ಮ ಸಹ ವಿಶ್ವಾಸಿಗಳು ಕೂಡ, ಅಂದ್ರೆ ನಿಮ್ಮ ಊರಲ್ಲಿ ಅಂತ ಬರೆದಿಲ್ಲ, ಜಗತ್ತಿನಲ್ಲಿ ಎಲ್ಲೆಲ್ಲಿದ್ದಾರೋ ಎಲ್ಲರೂ ಕೂಡ ಒಂದೊಂದು ರೀತಿಯಾದ ಹಿಂಸೆ ಬಾಧೆಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾವ ವಿಷಯದಲ್ಲಿ ಅಂದ್ರೆ ತಿನ್ನುವ ವಿಷಯದಲ್ಲಿ, ವೈಭವದ ವಿಷಯದಲ್ಲಿ, ಅಧಿಕಾರದ ವಿಷಯದಲ್ಲಿ ಅಲ್ಲ, ಬದಲಿಗೆ ದೇವರ ಜೀವವುಳ್ಳ ಸಂದೇಶದ ವಿಷಯದಲ್ಲಿ. ಅವನು ಕೇಳಿಸ್ಕೊಳ್ಬೇಕಾದ್ರೆ, ಯಾವ ವ್ಯಕ್ತಿ ಕೇಳಿಸ್ಕೊಳ್ಬೇಕಾದ್ರೆ ಅವನು ಹಿಂಸೆ ಕೇಳಿಸ್ಕೊಳ್ಬೇಕಾದ್ರೆ ನೋಡಿ, ಒಂದು ಕುತ್ಕೊಂಡು ವಾಕ್ಯ ನೀವು ಪರೀಕ್ಷೆ ಮಾಡಿ ನೋಡಿ. ನೀವು ಹಾಗೆ ಸಮಾಧಾನ ಕುತ್ಕೊಂಡು ಒಂದು ವಾಕ್ಯವನ್ನ ನೀವು ಧ್ಯಾನಿಸ್ತಾ ಬನ್ನಿ. ನಿಮ್ಮ ಆಲೋಚನೆಗಳು ಎಲ್ಲಿ ತನಕ ಹೋಗುತ್ತೆ ಅಂದ್ರೆ, ನೀವು ಚಿಕ್ಕ ವಯಸ್ಸಲ್ಲಿ ನಡೆದಂತ ಘಟನೆಗಳು ಅಲ್ಲಿ ತನಕ ಹೋಗುತ್ತೆ. ಅವತ್ತು ನಮ್ಮಮ್ಮ ಹೊಡೆದಿದ್ರು, ಅವತ್ತು ನಮ್ಮಪ್ಪ ಈ ರೀತಿ ಮಾಡಿದ್ರು, ಅವತ್ತು ನಾನು ಈ ರೀತಿ ಪಾಪ ಮಾಡಿದ್ದೆ, ಈ ತರ ಆಗಿತ್ತಲ್ವಾ. ಆ ಪರಿಶುದ್ಧವಾದ ಒಂದು ಪ್ರಾರ್ಥನೆ ದೇವರೊಂದಿಗೆ ಮಾತನಾಡಲಿಕ್ಕೆ ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸೈತಾನನ ಸ್ವರಕ್ಕೆ ನಮ್ಮ ಪ್ರತಿಕ್ರಿಯೆಗಳು ಹೇಗಿರಬೇಕು ಅಂದ್ರೆ, ಮೊದಲನೇದಾಗಿ ಅವನ ಯೋಜನೆಯನ್ನು ನಾವು ತಿಳ್ಕೊಳ್ಬೇಕು. ಏನಕ್ಕೋಸ್ಕರ ಮಾಡ್ತಾ ಇದ್ದಾನೆ ಇದು, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಸರಿ, ನಾವು ಸೇವೆ ಮಾಡಕ್ ಹೋಗ್ತಾ ಇದೀವಿ, ದೇವರ ವಾಕ್ಯವನ್ನ ಸಾರ್ಲಿಕ್ಕೆ ಹೋಗ್ತಾ ಇದೀವಿ, ದೇವರನ್ನ ಸ್ತುತಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಹಾಗಿರ್ಬೇಕಾದ್ರೆ ಏನಕ್ಕೋಸ್ಕರ ಇವನು ಈ ತರ ಪ್ಲಾನ್ ಮಾಡ್ತಾ ಇದ್ದಾನೆ? ಏನೋ ಒಂದು ಸಮಸ್ಯೆಗಳನ್ನು ಉಂಟು ಮಾಡೋದು, ಅಥವಾ ಏನೋ ಒಂದು, ಅದಕ್ಕೋಸ್ಕರನೇ ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ ಆ ಕಾರ್ಯಕ್ಕೆ ಹೊರಡಕ್ಕಂತ ಮುಂಚಿತವಾಗಿ ಅಥವಾ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಆ ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಕಾರ್ಯಕ್ಕಾಗಿ ಪ್ರಾರ್ಥಿಸಿ ಆ ಕಾರ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ಪವಿತ್ರಾತ್ಮರಿಗೆ ಒಪ್ಪಿಸಿಕೊಟ್ಟಾಗ ಪವಿತ್ರಾತ್ಮರು ಆ ಕಾರ್ಯವನ್ನು ಗೆಲ್ಲುವಂತೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್.
ಹಾಗಾಗಿ ಅವನ ಯೋಜನೆಗಳನ್ನ ಮೊದಲು ನಾವು ಅರಿತುಕೊಳ್ಬೇಕು. ಅದೇ ರೀತಿ ಸಂತ ಪೌಲರು ಬರೆಯುವ ಹಾಗೆ ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಬರೆದಿರುವಂತೆ ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ, ಅಥವಾ ನಾವು ಮಾಡುವ ಕೆಲಸದಲ್ಲಾಗಲಿ, ದೇವಾಲಯದ ವಿಷಯದಲ್ಲಾಗಲಿ, ನಮ್ಮ ಸುವಾರ್ತೆ ಸಾರುವಂತ ವಿಷಯದಲ್ಲಾಗಲಿ, ಬೇರೆ ಆತ್ಮಿಕ ಅಥವಾ ಶಾರೀರಿಕ ಯಾವುದೇ ವಿಷಯದಲ್ಲಾಗಲಿ ಸೈತಾನನಿಗೆ ನಾವು ಅವಕಾಶ ಕೊಡಲೇಬಾರದು. ಸೈತಾನಿಗೆ ಅವಕಾಶ ಕೊಡಬಾರದು. ಯಾವುದೋ ಒಂದು ಕಾರ್ಯ ನಡೀತಾ ಇದೆ ಈಗ ಅಂತ ಹೇಳಿದ್ರೆ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ತಕ್ಷಣವೇ ಕುಳಿತುಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನನ್ನೊಂದಿಗೆ ಮಾತನಾಡಿರಿ. ಈ ಕೆಲಸಕ್ಕೆ ಈ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ, ಇದು ನಿಮ್ಮಿಂದ ಬಂದಂತ ಪ್ರತಿಕ್ರಿಯೆನ ಅಥವಾ ಸೈತಾನನಿಂದ ಬಂದಂತ ಪ್ರತಿಕ್ರಿಯೆನ ಎಂಬುದಾಗಿ ಮೊದಲು ನಾವು ತಿಳ್ಕೊಳ್ಬೇಕು. ಆಗ ತಿಳ್ಕೊಂಡಾಗ ಮಾತ್ರ ಸೈತಾನನ ಅವನ ಯೋಜನೆಗೆ ನಾವು ಅವಕಾಶ ಕೊಡಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ಸಂತ ಪೇತ್ರ ಬರೀತಾರೆ, ಆ ಸೈತಾನನ ಕಾರ್ಯಗಳನ್ನ ಬಹಳ ವಿಶ್ವಾಸದಿಂದ ನೀವು ಅದನ್ನ ಗೆಲ್ಲಬೇಕು ಅಂತ ಹೇಳ್ತಾರೆ. ಬಹಳ ವಿಶ್ವಾಸದಿಂದ ಗೆಲ್ಲಬೇಕು. ಅದೇ ರೀತಿ ಯಾಕೋಬ ಬರೀತಾರೆ ನೋಡಿ, 4ನೇ ಅಧ್ಯಾಯ 7ನೇ ವಾಕ್ಯ. 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಯಾಕೋಬ ಬರೀತಾರೆ, ಅವ್ರು ಬರೀತಾರೆ, ದೇವರಿಗೆ ಶರಣಾಗಿ ಬಾಳಿ ಸೈತಾನನ ಎದುರಿಸಿ ನಿಲ್ಲಿ, ಅವನು ನಿಮ್ಮಿಂದ ಪಲಾಯನಗೈವನು. ಸೈತಾನನ ಎದುರಿಸಿ ನಿಲ್ಲಿ ನೀವು, ಅವನು ನಿಮ್ಮಿಂದ ಪಲಾಯನಗೈತಾನೆ. ಪ್ರೈಸ್ ದಿ ಲಾರ್ಡ್. ನಾವೇನ್ ಮಾಡ್ತೀವಿ? ಸೈತಾನನೊಂದಿಗೆ ಮತ್ತೆ ನಾವು ಸಂಬಂಧ ಬೆಳೆಸ್ಕೊಳ್ತೀವಿ. ಸೈತಾನನಿಗೆ ಸ್ವಲ್ಪ ಜಾಗ ಕೊಡ್ತೀವಿ, ಅದು ಒಂದು ಕ್ಯಾನ್ಸರ್ ಗೆಡ್ಡೆಯಾಗಿ ಇಡೀ ಶರೀರವಲ್ಲ ಯಾವ ರೀತಿ ಕ್ಯಾನ್ಸರ್ ಗೆಡ್ಡೆ ಆವರಿಸ್ಕೊಳ್ಳುತ್ತೋ ಅದೇ ರೀತಿ ಅವನೇನ್ ಮಾಡ್ತಾನೆ, ತನ್ನ ಸ್ವಭಾವವನ್ನ ನಮ್ಮಲ್ಲಿ ಆವರಿಸ್ತಾನೆ. ಅವನೇನು ಮಾಡೋದಿಲ್ಲ, ಅವನ ಸ್ವಭಾವ, ಅವನಲ್ಲಿರುವಂತಹ ಸ್ವಭಾವಗಳನ್ನು ನಮ್ಮಲ್ಲಿ ತುಂಬಿಸ್ತಾನೆ, ನಮ್ಮಲ್ಲಿ ಬಿತ್ತನೆ ಮಾಡ್ತಾನೆ. ಆಗ ನಾವೇನ್ ಮಾಡ್ತೀವಿ? ದೇವರಿಗೆ ವಿರುದ್ಧವಾಗಿ, ದೇವರ ಕಾರ್ಯಕ್ಕೆ ವಿರುದ್ಧವಾಗಿ, ದೇವರ ಪ್ಲಾನ್ಗೆ ವಿರುದ್ಧವಾಗಿ ನಾವು ಜೀವಿಸ್ತೀವಿ. ಆ ಪ್ಲಾನ್ಗೆ ವಿರುದ್ಧವಾಗಿ ಜೀವಿಸೋದಲ್ಲದೆ ನಮ್ಮ ಮೇಲೆ ನಾವು ಕೇಡನ್ನ ಬರ ಮಾಡ್ಕೊಳ್ತೀವಿ, ಶೋಧನೆಯಿಂದ ಬರ ಮಾಡ್ಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನೀವು ಅತಿ ಹೆಚ್ಚಾಗಿ ಸೈತಾನನ ಬಗ್ಗೆ ಮಾತನಾಡೋದಕ್ಕಿಂತ ಅತಿ ಹೆಚ್ಚಾಗಿ ದೇವರು ನಮಗೆ ಕೊಟ್ಟಿರುವಂತ ವಾಕ್ಯಗಳ ಬಗ್ಗೆ ಅತಿ ಹೆಚ್ಚಾಗಿ ಮಾತನಾಡಿ ಅಂತ ತಿಳಿಸ್ಕೊಡ್ತೀನಿ. ನೀವು ಎಷ್ಟು ಅತಿಯಾಗಿ ಸೈತಾನನ ವಿಷಯ ಮಾತಾಡ್ತೀರೋ ಅವ್ರು ಬಂದು ಕೂತ್ಕೊಳ್ತಾನೆ, ನಿಮ್ಮ ಕುಟುಂಬದಲ್ಲಿ ಬಂದು ಕೂತ್ಕೊಳ್ತಾನೆ. ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ, ಅಯ್ಯೋ ಸೈತಾನ ಹಿಂಗ್ ಮಾಡ್ತಾನೆ, ಸೈತಾನ ಹಂಗ್ ಮಾಡ್ತಾನೆ. ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ, ಅಯ್ಯೋ ಸೈತಾನ ಹಿಂಗ್ ಮಾಡ್ದ ಹಂಗ್ ಮಾಡ್ದ. ಕೆಲವು ಬಾರಿ ದೇವರು ಕೂಡ ಕೆಲವು ನಮ್ಮ ವಿಶ್ವಾಸವನ್ನ ಪರಿಶೋಧಿಸುವುದಕ್ಕಾಗಿ ಕೆಲವು ಬಂಧನಗಳನ್ನು ನಮ್ಮ ಮೇಲೆ ಅವಕಾಶ ಕೊಡ್ತಾರೆ, ಕೆಲವು ಕ್ರಿಯೆಗಳು ನಡೆಯುವಂತೆ. ಆಗ ನಾವೇನ್ ಮಾಡ್ತೀವಿ? ಅದಕ್ಕೆ ಸೋತು, ಅದಕ್ಕೆ ನಾವು ಭಯಪಟ್ಟು ಏನ್ ಮಾಡ್ತೀವಿ? ಸೈತಾನ ಮಾಡಿದ್ದು ಅಂತೇಳಿ ಸೈತಾನನ ಬಗ್ಗೆ ನಾವು ಅತಿ ಹೆಚ್ಚಾಗಿ ನಾವು ಮಾತಾಡ್ತೀವಿ. ನಾವು ಅತಿ ಹೆಚ್ಚಾಗಿ ಮಾತಾಡಬೇಕಾಗಿರೋದು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ, ಪ್ರಭು ಯೇಸು ಕ್ರಿಸ್ತರ ಜೀವವುಳ್ಳ ವಾಕ್ಯಗಳ ಬಗ್ಗೆ, ಅದೇ ರೀತಿ ಪವಿತ್ರಾತ್ಮರ ಬಗ್ಗೆ ನಾವು ಅತಿ ಹೆಚ್ಚಾಗಿ ನಾವು ಮಾತಾಡಬೇಕು, ಅತಿ ಹೆಚ್ಚಾಗಿ ನಾವು ಮಾತಾಡಬೇಕು. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಸೈತಾನನ ಎದುರಿಸಿ ನಿಲ್ಲೋದಿಲ್ವೋ ಆಗ ಅವನು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಲೂಕನ ಬರೆದ ಶುಭ ಸಂದೇಶ ನೋಡಿ, ವಾಕ್ಯ ಕೇಳಿಸ್ಕೊಳ್ಬೇಕು, ಆ ವಾಕ್ಯದಲ್ಲಿ ಭರವಸೆ ಇಡಬೇಕು, ಆ ವಾಕ್ಯದಲ್ಲಿ ವಿಶ್ವಾಸ ಇಡಬೇಕು, ಆ ವಾಕ್ಯವನ್ನು ನಂಬಬೇಕು. ಲೂಕನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 1ರಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಒಂದು ಅಧಿಕಾರವನ್ನು ಕೊಡ್ತಾರೆ. ಲೂಕನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 1ರಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೊಂದು ಅಧಿಕಾರ ಕೊಡ್ತಾರೆ. ನೋಡಿ, 12 ಮಂದಿ ಪ್ರೇಷಿತರನ್ನು ಒಟ್ಟಿಗೆ ಕರೆದು ಎಲ್ಲ ದೆವ್ವಗಳನ್ನ ಬಿಡಿಸುವುದಕ್ಕಾಗಿ, ರೋಗ ನಿವಾರಣೆ ಮಾಡುವುದಕ್ಕಾಗಿ ಅವರಿಗೆ ಶಕ್ತಿಯನ್ನು, ಅಧಿಕಾರವನ್ನು ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ನೀನು ಯೇಸು ಸ್ವಾಮಿಯ ಪ್ರೇಷಿತನಾಗಿದ್ರೆ ಈ ಅಧಿಕಾರ ನಿನಗೆ ದಕ್ಕುತ್ತೆ, ನಿನಗೆ ಅಪ್ಲಿಕೇಬಲ್ ಆಗುತ್ತೆ. ನೀನು ಬಳಸ್ಬೋದು, ಈ ಅಧಿಕಾರವನ್ನು ನೀನು ಬಳಸ್ಬೋದು.
ಆದರೆ ಆ ಅಧಿಕಾರವನ್ನು ಬಳಸಬೇಕಾದ್ರೆ ನೀನು ಪ್ರಭು ಯೇಸು ಕ್ರಿಸ್ತರ ಪ್ರೇಷಿತನಾಗಿರಬೇಕು ಅಥವಾ ಪ್ರಭು ಯೇಸು ಕ್ರಿಸ್ತರ ಶಿಷ್ಯನಾಗಿರಬೇಕು. ಪ್ರಭು ಯೇಸು ಕ್ರಿಸ್ತರ ಆ ಒಂದು ಆ ಬಾರ್ಡರ್ ಅಲ್ಲಿ ನೀನು ಇರಬೇಕು. ಆಗಿದ್ರೆ ಮಾತ್ರ ನೀನು ಪ್ರತಿ ಬಾರಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ದೇವರ ವಾಕ್ಯಕ್ಕೆ ಬೆಲೆ ಕೊಡದೆ ಲೋಕದ ವಿಷಯಗಳಲ್ಲಿ, ಲೋಕದ ವಸ್ತುಗಳಲ್ಲಿ, ಲೋಕದ ವ್ಯಕ್ತಿಗಳಲ್ಲಿ ಅತಿ ಹೆಚ್ಚು ಮಹತ್ವ ಕೊಟ್ಟು ನೀನು ಜೀವಿಸಿದ್ದೇ ಆದ್ರೆ ಈ ಅಧಿಕಾರ ಬಳಸಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಬಳಸಕ್ಕಾಗಲ್ಲ. ಹಾಗಾಗಿ ಈ ಅಧಿಕಾರವನ್ನು ನಾವು ಬಳಸಬೇಕು ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರ ಒಂದು ಪ್ರೇಷಿತನಾಗಿರ್ಬೇಕು, ಇಲ್ಲ ಶಿಷ್ಯನಾಗಿರ್ಬೇಕು, ಇಲ್ಲ ಅವರ ವಾಕ್ಯದಂತೆ ನಡೆಯುವಂತ ವ್ಯಕ್ತಿಯಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಸೈತಾನನನ್ನ ಎದುರಿಸಿ ನಿಲ್ಲಿರಿ, ಅವನ ನಿಮ್ಮಿಂದ ಪಲಾಯನಗೈವನು, ಅವನ ನಿಮ್ಮಿಂದ ಪಲಾಯನಗೈವನು. ಯಾಕೊಬ್ಬ ಬರೀತಾರೆ, ಪ್ರೈಸ್ ದಿ ಲಾರ್ಡ್, ಯಾಕೊಬ್ಬ ಬರೀತಾರೆ, ಸೈತಾನನ ಎದುರಿಸಿ ನಿಲ್ಲಿ, ಅವನ ನಿಮ್ಮಿಂದ ಪಲಾಯನ ಗೈವನು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು, ಬಹಳ ಬಹಳ ಎಚ್ಚರಿಕೆಯಾಗಿರ್ಬೇಕು. ಅದಾದ ಮೇಲೆ ಇನ್ನೊಂದು ವಾಕ್ಯ ನೋಡೋಣ. ಇನ್ನೊಂದು ವಾಕ್ಯ ಏನು ಅಂತ ಹೇಳಿದ್ರೆ, ವಾಕ್ಯದ ಮುಖಾಂತರ ಅವನು ನಮಗೆ ಶೋಧನೆಗಳನ್ನು ಬರಮಾಡ್ತಾನೆ. ವಾಕ್ಯದ ಮುಖಾಂತರ, ದೇವರ ವಾಕ್ಯದ ಮುಖಾಂತರ ಅವನು ನಮಗೆ ಶೋಧನೆಗಳನ್ನು ಉಂಟು ಮಾಡ್ತಾನೆ. ನಾವು ಕೇಳಿಸ್ಕೊಳ್ಬೇಕಾಗಿರೋ ವಾಕ್ಯನೇ ಬೇರೆ ಇರುತ್ತೆ, ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಅಷ್ಟು ಬೇಗ ಅವನು ಕಾರ್ಯ ಮಾಡ್ತಾ ಇರ್ತಾನೆ. ವಾಕ್ಯ 1 ಯೋಹಾನ ಬರ್ಕೊಳ್ಳಿ. 1 ಯೋಹಾನ 2ನೇ ಅಧ್ಯಾಯ ವಾಕ್ಯ 14. 1 ಯೋಹಾನ 2ನೇ ಅಧ್ಯಾಯ ವಾಕ್ಯ 14ರಲ್ಲಿ ಯೋಹಾನ ಬರೀತಾರೆ, ಬರೆದಿಹೇನು ಮಕ್ಕಳಿರ ಇದನ್ನು, ಏಕೆನೆ ಬಲ್ಲವರಾದಿರಿ ಪರಮಪಿತನನ್ನು, ಬರೆದಿಹೇನು ಶಕ್ತಿಯುತ ಯುವ ಜನರಿರ ಇದನ್ನು, ಏಕೆನೆ ನೆಲೆಗೊಳಿಸಿರುವಿರಿ. ನಿಮ್ಮಲ್ಲಿ ದೈವ ವಾಕ್ಯವನ್ನು ಮಾತ್ರವಲ್ಲ, ನೀವು ಜಯಿಸಿದ್ದಾಯಿತು ಆ ಕಡು ಕೇಡಿಗನನ್ನ. ದೇವರ ವಾಕ್ಯದಿಂದ ನಾವು ಸೈತಾನನನ್ನ ಗೆಲ್ಲಬೇಕು. 1 ಯೋಹಾನದಲ್ಲಿ ಬರೀತಾರೆ ನೋಡಿ, ಅದೇ ಯೋಹಾನ ಬರೀತಾರೆ 4ನೇ ಅಧ್ಯಾಯದಲ್ಲಿ ಬರೀತಾರೆ. 4ನೇ ಅಧ್ಯಾಯದಲ್ಲಿ ಬರೀತಾರೆ, ನಾವು ಕೇಳಿಸಿಕೊಳ್ಳುವಂತಹ ಸಂದೇಶವೂ ಕೂಡ ಅದು ಪವಿತ್ರಾತ್ಮರಿಂದ ತುಂಬಲ್ಪಟ್ಟಿದೆಯಾ, ಪವಿತ್ರಾತ್ಮ ಪ್ರೇರಿತವಾಗಿದೆಯಾ, ಅಥವಾ ಲೋಕದ ವ್ಯಕ್ತಿಗಳಿಂದ ತುಂಬಲ್ಪಟ್ಟಿದೆಯಾ? ಇದು ತುಂಬಾ ಮುಖ್ಯ. ಎಷ್ಟೋ ಜನ ಸುಳ್ಳು ಬೋಧನೆಗಳು, ಸುಳ್ಳು ಪ್ರವಾದನೆಗಳನ್ನು ನಂಬಿ ಹಾಳಾಗೋಗಿರೋರಿದ್ದಾರೆ. ಸುಳ್ಳು ಪ್ರವಾದನೆಗಳು, ಸುಳ್ಳು ಬೋಧನೆಗಳಿಂದ ಅವುಗಳನ್ನು ನಂಬಿ ಹಾಳಾಗೋಗಿರೋರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕೆಲವು ಜನರು ಹೇಳ್ತಾರೆ, ಇಷ್ಟು ಗಂಟೆಗೆ ನೀನು ಪ್ರಾರ್ಥನೆ ಮಾಡಬೇಕು, ಇಷ್ಟು ಗಂಟೆಗೆ ನೀನು ಹೀಗ್ ಮಾಡಬೇಕು, ಹಾಗ್ ಮಾಡಬೇಕು, ಹೀಗ್ ಮಾಡಬೇಕು ಅಂತೇಳಿ ಅದಕ್ಕೊಂದು ಸಮಯವನ್ನು ನಿಗದಿ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರೊಂದಿಗೆ ಮಾತನಾಡಲಿಕ್ಕೆ ಸಮಯ ನಿಗದಿ ಮಾಡಲಿಕ್ಕೆ ನಾವ್ಯಾರು? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ವಾಕ್ಯದ ಮುಖಾಂತರ ಸುಳ್ಳು ಬೋಧನೆಯನ್ನ ನಾವು ಜಯಿಸಬೇಕು. ಕಳೆದ ಬಾರಿ ನಾವು ಕೆಲವು ವಿಷಯಗಳನ್ನು ನಾವು ತಿಳ್ಕೊಂಡು ಅಲ್ವಾ, ಪರಲೋಕಕ್ಕೆ ಕಿಟಕಿ ಇದೆ. ಮಾತೆ ಮರಿಯಮ್ಮನವರು ಕಿಟಕಿ ಮುಖಾಂತರ ಎಲ್ಲ ಈ ಪಾಪಿಗಳನ್ನ, ಅಂದ್ರೆ ಪಾಪದ ಮಾರ್ಗದಲ್ಲಿ ಇದ್ದವರನ್ನ, ಪ್ರಭು ಯೇಸು ಕ್ರಿಸ್ತರನ್ನ ಅಂಗೀಕಾರ ಮಾಡಿಕೊಳ್ಳದೇ ಇರುವಂತ ವ್ಯಕ್ತಿಗಳನ್ನ ಕಿಟಕಿಯ ಮುಖಾಂತರ ಒಳಗಡೆ ಕಳಿಸ್ತಾ ಇದ್ದಾರೆ. ಈ ರೀತಿಯಾದ ಬೋಧನೆಗಳನ್ನ ನಾವು ಕೇಳಬೇಕಾದ್ರೆ ಅದನ್ನ ನಂಬ್ತೀವಿ. ನಾವು ಹೌದಲ್ವಾ, ಇರ್ಬೋದು ಅಂತೇಳಿ ನಾವೇನ್ ಮಾಡ್ತೀವಿ? ಆ ಬೋಧನೆಗಳನ್ನು ನಾವು ನಂಬ್ತೀವಿ. ಆ ಸುಳ್ಳು ಬೋಧನೆಗಳನ್ನು ನಾವು ನಂಬ್ತೀವಿ. ಕೆಲವು ಬೋಧಕರಿಗೆ ಅಥವಾ ಕೆಲವು ಯಾಜಕರಿಗೆ ಏನಾಗುತ್ತೆ ಗೊತ್ತಾ, ಜನರನ್ನ ನೋಡಿದ ತಕ್ಷಣ ಅವರಿಗೆ ಒಂದು ರೀತಿಯಾದ ಒಂಥರ ಹುಮ್ಮಸ್ಸು. ಆ ಹುಮ್ಮಸ್ಸಲ್ಲಿ ಅವ್ರು ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ತಾರೆ. ಜನರನ್ನ ಮೆಚ್ಚಿಸುವುದಕ್ಕಾಗಿ ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ತಾರೆ. ಅದರ ವಾಕ್ಯ ಸತ್ಯವಾಕ್ಯ, ಜೀವವುಳ್ಳ ವಾಕ್ಯ ಇದೆ. ಯೋಹಾನನು ಬರೆದ ಶುಭ ಸಂದೇಶ
14ನೇ ಅಧ್ಯಾಯ ವಾಕ್ಯ 6ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ಗವು ಸತ್ಯವೂ ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಇದೇ ವಾಕ್ಯ. ಬೇರೆ ಯಾವ ವ್ಯಕ್ತಿಯ ಮುಖಾಂತರ ನಾವು ಪರಲೋಕ ಸೇರಕ್ಕೆ ಸಾಧ್ಯ ಇಲ್ಲ. ಪ್ರಭು ಯೇಸು ಕ್ರಿಸ್ತರ ಬಿಟ್ರೆ ಬೇರೆ ಯಾರಿಂದಲೂ ನಾವು ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಂತರಂತೆ ಜೀವಿಸ್ಬೇಕು. ನಾವು ಸಂತರ ಮುಖಾಂತರ ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ ಆ ಒಂದು ಕೆಟ್ಟ ಮನೋಭಾವನೆಯಲ್ಲಿ ನಾವಿರಬಾರ್ದು. ಅದಕ್ಕೋಸ್ಕರನೇ ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನೀನು ವಾಕ್ಯದಿಂದ ಜಯಿಸಬೇಕು ಸೈತಾನನನ್ನ. ನೀನು ಜಯಿಸದೆ ಹೋದ್ರೆ ಪ್ರೈಸ್ ದಿ ಲಾರ್ಡ್, ಅಲ್ಲಿ ನೀನು ಸೋಲ್ತೀಯ. ದೇವರ ಜೀವವುಳ್ಳ ವಾಕ್ಯಗಳಿಂದ ನೀನು ಗೆಲ್ಲದೆ ಹೋದ್ರೆ ಅಲ್ಲಿ ನೀನು ಸೋಲ್ತೀಯ. ಅಲ್ಲಿ ಲೋಕದ ಸಂದೇಶಗಳು ಯಾವಾಗ ನಿನ್ನ ಕಿವಿಗೆ ಬೀಳುತ್ತೋ ಆಗ ನೀನು ಸೋಲ್ತೀಯ. ಯಾಕಂದ್ರೆ ಆ ಲೋಕದ ಸಂದೇಶಗಳು ಮುಳ್ಳು ಬಳ್ಳಿಗಳಂತೆ, ಮುಳ್ಳು ಗಿಡಗಳಂತೆ, ಪೊದೆಗಳಂತೆ ಅವು ಹದಿಮೆ ಹಾಕುತ್ತೆ. ಹಾಗೆ ನಮ್ಮನ್ನ ಬೆಳಿಲಿಕ್ಕೆ, ಆತ್ಮಿಕವಾಗಿ ಬೆಳಿಲಿಕ್ಕೆ ಬಿಡೋದಿಲ್ಲ. ನಮ್ಮ ಆತ್ಮ ಬಲವಾಗಿದ್ರೆ ಮಾತ್ರ ಪರಲೋಕ ರಾಜ್ಯ ಸೇರೋಕೆ ಸಾಧ್ಯ. ವಾಕ್ಯ ಹೇಳುತ್ತೆ, ಒಂದು ವಾಕ್ಯ ಸ್ಪಷ್ಟವಾಗಿ ಎಚ್ಚರಿಕೆಯ ವಾಕ್ಯ ಇದು. ಪ್ರಭು ಯೇಸು ಕ್ರಿಸ್ತರು ಪ್ರಬೋಧನೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಹೇಳಿದಂತಹ ವಾಕ್ಯ ಸ್ಥಾನಿಕ ಯೋಹಾನ ಹೇಳ್ತಾರೆ ನೋಡಿ. ಯೋಹಾನ ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರು ಪ್ರಬೋಧನೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಹೇಳ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 12ರಲ್ಲಿ ಹೇಳ್ತಾರೆ, ಅವರ ಕೈಯಲ್ಲಿ ಮೊರವಿದೆ, ತಮ್ಮ ಕಣದಲ್ಲಿಯ ರಾಶಿಯನ್ನು ಅವರು ತೂರುವರು, ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವರು. ಪ್ರೈಸ್ ದಿ ಲಾರ್ಡ್. ಯಾವಾಗ ನಿನ್ನಲ್ಲಿ ದೇವರ ವಾಕ್ಯ ಇದೆಯೋ ಆಗ ನೀನು ಗಟ್ಟಿ ಕಾಳಾಗಿ ನೀನು ಮಾರ್ಪಡ್ತೀಯ. ಯಾವಾಗ ನಿನಗೆ ಪರಲೋಕದ ವಾಕ್ಯ ಇಲ್ಲವೋ, ಯಾವಾಗ ನೀನು ಲೋಕದ ವಾಕ್ಯದಲ್ಲಿ ತುಂಬಲ್ಪಡ್ತೀಯೋ, ಲೋಕದ ವಿಷಯದಲ್ಲಿ ನೀನು ತುಂಬಲ್ಪಡ್ತೀಯೋ, ಲೋಕದ ಆಚಾರ ವಿಚಾರಗಳಲ್ಲಿ ತುಂಬಲ್ಪಡ್ತೀಯೋ, ಆಗ ತಿಳ್ಕೋ ನೀನು ಜೊಳ್ಳು. ಗಾಳಿ ಬಂದ ಕಡೆ ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ಸೋಮವಾರ ಒಂದು ಸಂತರನ್ನ, ಮಂಗಳವಾರ ಒಂದು ಸಂತರನ್ನ, ಬುಧವಾರ ಒಂದು ಸಂತರನ್ನ, ದಿನಕ್ಕೆ ಒಬ್ಬೊಬ್ಬ ಸಂತರನ್ನ ನೀನು ನಿನ್ನ ಆಲೋಚನೆಯ ಪ್ರಕಾರ ನೀನು ಅದನ್ನು ಅನುಸರಿಸ್ತಾ ಹೋಗ್ಬೋದು. ಎಷ್ಟೇ ನೀನು ಅದನ್ನು ಫಾಲೋ ಮಾಡಿದ್ರು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಮಾತ್ರ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಅದು ಬರೆದಿರುವುದು ಪ್ರಭು ಯೇಸು ಕ್ರಿಸ್ತರ ಜೀವವುಳ್ಳ ಈ ಗ್ರಂಥದಲ್ಲಿ. ಪ್ರೈಸ್ ದಿ ಲಾರ್ಡ್. ಸೈತಾನನು ನಮ್ಮ ಬಗ್ಗೆ ಅವನು ಕೂಡ ಒಂದು ಯೋಜನೆ ಮಾಡ್ತಾನೆ, ಒಂದು ಪ್ಲಾನ್ ಮಾಡ್ತಾನೆ, ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರ್ತಾನೆ, ಹೆಜ್ಜೆ ಹೆಜ್ಜೆಗೂ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನ ಆ ಒಂದು ಕಾರ್ಯಗಳಿಗೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮುಂಚಿತವಾಗಿ. ಇಲ್ಲಾಂದ್ರೆ ನಾವು ಖಂಡಿತವಾಗ್ಲೂ ನಾವು ಸೋಲ್ತೀವಿ. ಸೋತಾಗ ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ, ಆರೋಗ್ಯದಲ್ಲಿ ಅಂದ್ರೆ ನಮ್ಮ ಶರೀರದಲ್ಲಿ ಒಳ್ಳೆ ಆರೋಗ್ಯ ಇರೋದಿಲ್ಲ, ಮತ್ತೆ ಮಾಡುವ ಕೆಲಸದಲ್ಲಿ ನೆಮ್ಮದಿ ಇರೋದಿಲ್ಲ, ಜಯ ಇರೋದಿಲ್ಲ, ಬೇರೆ ಏನು ಇರೋದಿಲ್ಲ. ಯಾಕೆಂದರೆ ಕಳ್ಳನು ಬರೋದು ಕದಿಲಿಕ್ಕೆ, ಅವನು ನಾಶ ಮಾಡಲಿಕ್ಕೆ. ಪ್ರಾರಂಭದಲ್ಲಿ ಅವನು ಸಂತೋಷ ಕೊಡ್ತಾನೆ, ನಂತರ ಹೋಗ್ತಾ 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 ಅವನು ದುಃಖದ ಸಾಗರದಲ್ಲಿ ನಮ್ಮನ್ನ ಮುಳುಗಿಸ್ತಾನೆ. ದುಃಖದ ಸಾಗರದಲ್ಲಿ ತುದಿಲಿ ಏನಾದ್ರೂ ಇಟ್ಟ ಅಂದ್ರೆ ಪರವಾಗಿಲ್ಲ, ಹಿಂಗೋ ಈಜ್ಗೋ ಬಂದ್ಬಿಡ್ಬೋದು. ಆದ್ರೆ ಅವನು ನಮ್ಮನ್ನ ಏನ್ ಮಾಡ್ತಾನೆ, ನಾವು ಯಾವಾಗ ದೇವರಿಗೆ ಸೇರಿದವರು ಅಂತ ಅವನಿಗೆ ಅರಿವಾಗುತ್ತೋ ಆಗ ಅವನು ನಮ್ಮನ್ನ ಆ ದುಃಖದ ಸಾಗರದ ಮಧ್ಯದಲ್ಲಿ ತಗೊಂಡೋಗಿ ಬಿಟ್ಬಿಡ್ತಾನೆ. ಈ ಕಡೆ ಬರೋಕ್ಕೂ ಆಗಲ್ಲ, ಆ ಕಡೆ ಮುಳುಗೋಕ್ಕೂ ಆಗಲ್ಲ. ಆ ರೀತಿಯಾಗಿ ನಾವು ಬದುಕಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಎಲ್ಲರೂ ಬಹಳ ಎಚ್ಚರಿಕೆಯಾಗಿರೋಣ. ದೇವರು ನಮ್ಮೊಂದಿಗೆ ಹೇಗೆ ಮಾತಾಡ್ತಾರೋ ಸೈತಾನನು ಕೂಡ ಅದೇ ರೀತಿಯಾಗಿ ನಮ್ಮೊಂದಿಗೆ ಮಾತನಾಡ್ತಾನೆ. ದೇವರು ನಮಗೆ ಪರಲೋಕದ ಮಾರ್ಗವನ್ನು ತೋರಿಸುವುದಕ್ಕಾಗಿ, ನಮಗೆ ಎಚ್ಚರಿಕೆ ನೀಡುವುದಕ್ಕಾಗಿ ಮಾತಾಡ್ತಾರೆ. ಸೈತಾನ ಪರಲೋಕದ ಮಾರ್ಗದಿಂದ ನಮ್ಮನ್ನು ತಪ್ಪಿಸಿ ನರಕಕ್ಕೆ ತಳ್ಳುವುದಕ್ಕಾಗಿ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಒಬ್ಬೊಬ್ಬ ಕುಟುಂಬದಲ್ಲಿರುವ ಒಬ್ಬೊಬ್ಬ ವ್ಯಕ್ತಿಗಳ ಮುಖಾಂತರ ಅವನು ಏನ್ ಮಾಡ್ತಾನೆ, ಪ್ರಯತ್ನ ಪಡ್ತಾ ಇರ್ತಾನೆ. ಯಾಕಂತ ಹೇಳಿದ್ರೆ ಅವನು ಕೊನೆಯ ನಮ್ಮ
ನಮ್ಮ ಮರಣ ಆಗುವ ಕೊನೆಯ ಕ್ಷಣದವರೆಗೂ ಅವನು ಹೋರಾಟ ಮಾಡ್ತಾ ಇರ್ತಾನೆ. ನಮ್ಮ ಆತ್ಮ ನರಕಕ್ಕೆ ಹೋಗ್ಬೇಕು. ಕೊನೆ ಗಳಿಗೆಯಲ್ಲಾದ್ರೂ ನಾವು ದೇವರನ್ನ ದೂಷಿಸಬೇಕು. ಕೊನೆ ಗಳಿಗೆಯಲ್ಲಾದ್ರೂ ನಾವು ದೇವರನ್ನ ದೂಷಿಸಬೇಕು. ಆ ಕೊನೆ ಮರಣ ಹೊಂದುವಂತ ಕೊನೆ ಗಳಿಗೆಯವರೆಗೂ ಅವನು ಬಹಳ ತಾಳ್ಮೆಯಿಂದ ಆತ್ಮವನ್ನು ನಾಶಪಡಿಸುವುದಕ್ಕಾಗಿ ಅವನು ಕಾದು ಕುಳಿತುಕೊಳ್ತಾನೆ. ಆದರೆ ಅದನ್ನ ಗೆಲ್ಲುವುದಕ್ಕಾಗಿ, ಅವನನ್ನ ಗೆಲ್ಲುವುದಕ್ಕಾಗಿ, ನಮ್ಮನ್ನ ಪರಿಶುದ್ಧ ಮಾರ್ಗದಲ್ಲಿ ಮುನ್ನಡೆಸುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತ ನಮಗೆ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮರೊಂದಿಗೆ ನಾವು ಜೀವಿಸಲಿಕ್ಕೆ ನಾವು ಪ್ರಯತ್ನಿಸಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಕ್ಲಾಸ್ ಮುಗಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.